ನಮಸ್ಕಾರ ನಾನೆಲ್ಲ ಯೂಟ್ಯೂಬ್ ಸ್ನೇಹಿತರಿಗೆ. ನೀವೇನು ನೋಡ್ತಾ ಇದ್ದೀರಾ ಅಂತಂದರೆ ನೋಡಿ, ಈಗ ಸಮುದ್ರ ಅಂದರೆ ನಾವು ಅರೇಬಿಯನ್ ಸಿ ಮತ್ತು ಬೇ ಆಫ್ ಬೆಂಗಾಲ್ನ ಎರಡು ತುದಿಯಲ್ಲಿ ನಿಂತಿದ್ದೇವೆ. ಇದು ಧನುಷ್ಕೋಡಿ ಜಾಗ. ಈ ಜಾಗ ಏನು ನೋಡ್ತಾ ಇದ್ದೀರಾ, ಇದು ಧನುಷ್ಕೋಡಿ. ಇವತ್ತಿನ ದಿನ ಬೆಳಿಗ್ಗೆ ನಾವು ರಾಮೇಶ್ವರಂನ ದರ್ಶನವನ್ನು ಮುಗಿಸಿ ನಂತರ ಈ ಧನುಷ್ಕೋಡಿಯ ಎಂಡ್ ಪಾಯಿಂಟ್ ಅಂದರೆ ನಮ್ಮ ಇಂಡಿಯಾದ ಕೆಳಗಡೆ ತಮಿಳ್ನಾಡಲ್ಲಿ ಇರುವಂಥ ಧನುಷ್ಕೋಡಿಯಲ್ಲಿ ಇರುವಂಥ ಜಾಗಕ್ಕೆ ಬಂದಿದ್ದೇವೆ. ಒಂದು ಯೂಟರ್ನ್ ಮಾಡಿ ಮತ್ತೆ ರಿಟರ್ನ್ ಹೋಗ್ತಿದ್ದೇವೆ ಅಷ್ಟೇ ಕಾರ್ನಲ್ಲಿ. ಎರಡು ಬದಿಯಲ್ಲಿ ನೋಡ್ಬೋದು. ಒಂದು ಬದಿಯಲ್ಲಿ ನಮಗೆ ಬೇ ಆಫ್ ಬೆಂಗಾಲ್ ಆದರೆ ಇನ್ನೊಂದು ಬದಿಯಲ್ಲಿ ಅರೇಬಿಯನ್ ಸಿ. ಎರಡೂ ಬದಿಯ ಸಮುದ್ರವನ್ನು ನಾವು ನೋಡ್ಬೋದು. ಬಲಬದಿಯಲ್ಲಿ ನಾವು ಒಂದು ಸಮುದ್ರದ ತೀರವನ್ನು ನೋಡಿದ್ರೆ ಎಡಬದಿಯಲ್ಲಿ ಇನ್ನೊಂದು ಸಮುದ್ರದ ತೀರವನ್ನು ನೋಡ್ಬೋದು. ಆ ರೀತಿಯಾದಂಥ ವಾತಾವರಣ ನಮಗೆ ಇವತ್ತು ಸಿಕ್ಕಿದೆ. ಇದು ಧನುಷ್ಕೋಡಿಯ ಇಂಡಿಯಾದ ತಮಿಳುನಾಡಿನ ಧನುಷ್ಕೋಡಿಯ ಎಂಡ್ ಪಾಯಿಂಟ್ ಜಾಗದಲ್ಲಿ ನಾವು ನಿಂತಿದ್ದೇವೆ. ಈಗ ಇಲ್ಲಿಂದ ಮುಂದಕ್ಕೆ ನಮಗೆ ರಸ್ತೆ ಇಲ್ಲ. ಇದೇ ಸೌತ್ ಇಂಡಿಯಾದಲ್ಲಿ ಇದು ಕೊನೆಯ ರಸ್ತೆ ಅಂತ ಹೇಳ್ಬೋದು. ನಾವು ಕೊನೆಯ ರಸ್ತೆ. ನಾವು ರಾತ್ರಿ ಸಮಯದಲ್ಲಿ ಬಂದರೆ ಇಲ್ಲಿಂದ ಮುಂದಕ್ಕೆ ನಾವು ಶ್ರೀಲಂಕಾವನ್ನು ಲೈಟಿಂಗ್ನಲ್ಲಿ ಕಾಣ್ಬೋದು ಅಂತ ಹೇಳ್ತೇವೆ. ಯಾಕೆಂದರೆ ಈ ಭಾಗದಿಂದ ಶ್ರೀಲಂಕಾ ಕಾಣಿಸ್ತದೆ ಅಂತ ಹೇಳ್ತಾರೆ. ಅದು ರಾತ್ರಿ ಸಮಯದಲ್ಲಿ ಬಂದಾಗ ಮಾತ್ರ ಅದು ಕಾಣ್ತದೆ, ಹಗಲಿನ ಸಮಯದಲ್ಲಿ ಕಾಣುವುದಿಲ್ಲ ಅನ್ನೋದು ಇರುವಂಥದ್ದು. ಹಾಗಾಗಿ ನಾವಿಲ್ಲೆಲ್ಲ ನೋಡ್ಬೋದು. ಇದು ಧನುಷ್ಕೋಡಿಯ ಎಂಡ್ ಪಾಯಿಂಟ್ ಆಗಿರುವಂಥ ಜಾಗ. ಒಂದೇ ಜಾಗದಲ್ಲಿ ನಾವು ಬಲಬದಿಯಲ್ಲಿ ಬೇ ಆಫ್ ಬೆಂಗಾಲ್ ಮತ್ತು ಎಡಬದಿಯಲ್ಲಿ ಅರೇಬಿಯನ್ ಸಿಯನ್ನು ನೋಡುವಂತಹ ಒಂದು ದೃಶ್ಯ ಇದು. ಎರಡೂ ಬದಿಯಲ್ಲಿ ಇರುವಂಥ ಜಾಗ ಸಮುದ್ರಗಳೇ. ಮಧ್ಯದಲ್ಲಿ ಮಾತ್ರ ರಸ್ತೆ ಇದೆ. ಆ ರಸ್ತೆನ ನೀವು ನೋಡ್ಬೋದು. ಬಲಬದಿಯಲ್ಲಿ ಬೇ ಆಫ್ ಬೆಂಗಾಲ್, ಎಡಬದಿಯಲ್ಲಿ ಅರೇಬಿಯನ್ ಸಿ. ಎರಡೂ ಬದಿಯಲ್ಲಿ ಮಾತ್ರ ಸಮುದ್ರವೇ. ಇದು ತಮಿಳುನಾಡಿನ ರಾಮೇಶ್ವರಂನ ತುತ್ತ ತುದಿಯಲ್ಲಿರುವಂತಹ ಧನುಷ್ಕೋಡಿಯ ಜಾಗದ ಒಂದು ದೃಶ್ಯಗಳು. ನಾವು ಈ ಬದಿಯಲ್ಲಿ ನೋಡುವಾಗ ಬೇ ಆಫ್ ಬೆಂಗಾಲ್ನ ಸಮುದ್ರವನ್ನು ನೋಡಿದರೆ, ಈ ಬದಿಯಲ್ಲಿ ಎಡಬದಿಯಲ್ಲಿ ನಾವು ನೋಡುವಂಥದ್ದು ಅರೇಬಿಯನ್ ಸಿ. ನಿಜವಾಗ್ಲೂ ಒಂದು ರಮಣೀಯ ದೃಶ್ಯ ಅಂತಲೇ ಹೇಳ್ಬೋದು. ಎರಡೂ ಬದಿಯಲ್ಲಿ ಸಮುದ್ರ. ಧನುಷ್ಕೋಡಿಯ ಕೊನೆಯ ರಸ್ತೆಯ ಒಂದು ವಿಡಿಯೋ. ಈ ಬೇ ಆಫ್ ಬೆಂಗಾಲಿನ ಸಮುದ್ರ ಏನಿದೆ, ಇದು ಗಾಳಿ ವೇಗವಾಗಿಲ್ಲ. ಇದರಲ್ಲಿ ಜನ ಆಟಾಡ್ಬೋದು ನೋಡಿ. ಜನ ಎಲ್ಲ ಸಮುದ್ರದಲ್ಲಿ ಆಟಾಡುವಂಥ ಒಂದು ದೃಶ್ಯವನ್ನು ನೋಡ್ತಾ ಇದ್ದೀರಾ. ಆದರೆ ನೀವಿಲ್ಲಿ ನೋಡುವಾಗ, ನಾವೇನು ಬೇ ಆಫ್ ಬೆಂಗಾಲ್ ಎಡಬದಿಯಲ್ಲಿ ನೋಡಿದಾಗ ಅದೇ ಅರೇಬಿಯನ್ ಸೀನ ಗಾಳಿ ಈಗ ಇವತ್ತಿನ ದಿನದಲ್ಲಿ ಇರುವಂಥದ್ದು. ಇದು ಏಪ್ರಿಲ್ನ ಕೊನೆಯ ಟೈಮಲ್ಲಿ ಅರೇಬಿಯನ್ ಸೀನ ವೇಗವಾಗಿರುವಂಥ ಗಾಳಿ, ನೀರಿನ ವೇಗ ಹೆಚ್ಚಾಗಿದೆ. ಇಲ್ಲಿ ಯಾರು ಕೂಡ ಆಟ ಆಡಲಿಕ್ಕೆ ಆಗೋದಿಲ್ಲ. ಕಾರಣ ಏನಂತಂದರೆ, ತುಂಬ ಆಳವಾಗಿರುವಂಥ ಜಾಗ ಇದು. ಅರೇಬಿಯನ್ ಸೀನ ತುತ್ತ ತುದಿಯಲ್ಲಿ ಇಲ್ಲಿ ಆಟ ಆಡಲಿಕ್ಕೆ ಆಗೋದಿಲ್ಲ. ಅದೇ ಬೇ ಆಫ್ ಬೆಂಗಾಲ್ನಲ್ಲಿ ನೀವು ಆಟ ಆಡ್ಬೋದು. ಇಂಥದ್ದೊಂದು ದೃಶ್ಯವನ್ನು ನೋಡಬೇಕು ಅಂದರೆ ನಾವು ನಮ್ಮ ಭಾರತ ದೇಶದ ತಮಿಳುನಾಡು ರಾಜ್ಯದ ರಾಮೇಶ್ವರಂನ ತುತ್ತ ತುದಿಯಲ್ಲಿರುವಂಥ ಧನುಷ್ಕೋಡಿ ಜಾಗಕ್ಕೆ ಬಂದರೆ ಈ ಜಾಗವನ್ನೇ ಒಮ್ಮೆ ನೋಡ್ಬೋದು. ಇಲ್ಲಿ ಯಾವುದೇ ರೀತಿಯಾದಂಥ ಗೌರ್ಮೆಂಟ್ ವೆಹಿಕಲ್ಗಳು ಬರೋದಿಲ್ಲ. ಇಲ್ಲಿ ಆಟೋಗಳು ಮತ್ತು ಅವರವರ ಓನ್ ವೆಹಿಕಲ್ಗಳು ಬರುವಂಥ ದೃಶ್ಯಗಳು ಅಷ್ಟೇ.
ಅರೇಬಿಯನ್ ಸೀನ ದೃಶ್ಯವನ್ನು ನೋಡ್ತಾ ಇದ್ದೀರಾ ಮತ್ತು ಬೇ ಆಫ್ ಬೆಂಗಾಲ್ನ ದೃಶ್ಯವನ್ನು ಕೂಡ ನೋಡ್ತಾ ಇದ್ದೀರಾ. ಎರಡೂ ಬದಿಯಲ್ಲಿ ಸಮುದ್ರ. ನಾವೀಗ ಒಂದು ಭಾಗದ ಕರಾವಳಿಯಲ್ಲಿ ನೋಡುವಾಗ ಕನ್ಯಾಕುಮಾರಿಯಿಂದ ಹೊರಟ್ರೆ ಮುಂಬೈನವರೆಗೆ, ಗುಜರಾತ್ನವರೆಗೆ ಒಂದು ಕರಾವಳಿ ಭಾಗವನ್ನು ನೋಡಿದ್ರೆ, ಇನ್ನೊಂದು ಕರಾವಳಿ ಭಾಗವನ್ನು ಈ ಕನ್ಯಾಕುಮಾರಿಯಿಂದ ಚೆನ್ನೈ, ವಿಶಾಖಪಟ್ಟಣಂ, ವೈಜಾಗ್, ಒರಿಸ್ಸಾ ಮತ್ತು ಕೋಲ್ಕತ್ತಾದ ಭಾಗದವರೆಗೆ ನಾವು ನೋಡ್ತೇವೆ. ಸೊ ಇದು ಎರಡೂ ಬದಿಯ ಜಾಗದ ಒಂದೇ ದೃಶ್ಯವನ್ನು ನೋಡಲಿಕ್ಕೆ ಬರಬೇಕು ಅಂದರೆ ನಮ್ಮ ಧನುಷ್ಕೋಡಿಯ ಜಾಗದಲ್ಲಿ ಕೂಡ ಇದ್ದೇವೆ ಮತ್ತು ಕನ್ಯಾಕುಮಾರಿಯಲ್ಲಿ ಕೂಡ ಈ ದೃಶ್ಯವನ್ನು ನಾವು ಕಾಣ್ಬೋದು. ಹಾಗಾಗಿ ಈ ವಿಡಿಯೋನ ನಿಮಗೆ ಮಾಹಿತಿಯನ್ನು ತಿಳಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು.